ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಫ್ಯಾಂಟಮ್ ಪವರ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಫ್ಯಾಂಟಮ್ ಪವರ್ ಇದರಿಂದ ಏನು ಉಪಯೋಗ ಅಂತಂದರೆ, ನಿಮ್ಮ ಹತ್ರ ಏನಾದರೂ ಒಂದು ಕಂಡೆನ್ಸರ್ ಮೈಕ್ರೋಫೋನ್ ಇದ್ದರೆ ಆ ಒಂದು ಫೋನ್ಗೆ ನೀವು ಫ್ಯಾಂಟಮ್ ಪವರ್ನ ಕನೆಕ್ಟ್ ಮಾಡಲೇಬೇಕಾಗುತ್ತೆ. ಕನೆಕ್ಟ್ ಮಾಡಿದ್ರೆ ನಿಮ್ಮ ಒಂದು ವಾಯ್ಸ್ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸಿಂಗ್ ಮಾಡೋರಿಗೆ ಅಂತಂದರೆ ಸಾಂಗ್ಗಳನ್ನ ಆಡೋರಿಗೆ ತುಂಬ ಉಪಯೋಗ ಆಗುತ್ತೆ ಈ ಒಂದು ಫ್ಯಾಂಟಮ್ ಪವರ್. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಫ್ಯಾಂಟಮ್ ಪವರ್ನ ನಾನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತೀನಿ. ಜೊತೆಗೆ ಇದನ್ನ ಹೇಗೆ ಕನೆಕ್ಟ್ ಮಾಡೋದು ಕಂಡೆನ್ಸರ್ ಮೈಕ್ರೋಫೋನ್ ಜೊತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಇದ್ರ ಬೆಲೆ ಎಷ್ಟು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. The storms we chase are leading us, and love is all we'll ever trust. Yeah, no, I don't wanna waste what's left, and on we'll go. ಓಕೆ ಗೈಸ್, ಇವಾಗ ನಾನು ಈ ಒಂದು ಫ್ಯಾಂಟಮ್ ಪವರ್ನ ಅನ್ಬಾಕ್ಸಿಂಗ್ ಮಾಡೋದಕ್ಕಿಂತ ಮುಂಚೆ ಇದ್ರ ಫ್ಯೂಚರ್ಸ್ನ ಹೇಳ್ಬಿಡ್ತೀನಿ. ಇದರಿಂದ ಏನು ಉಪಯೋಗ ಅಂತಾರೆ ನಾನು ಆವಾಗಲೇ ಹೇಳ್ದಂಗೆ, ಈ ಒಂದು ಫ್ಯಾಂಟಮ್ ಪವರ್ ನಿಮ್ಮ ಒಂದು ವಾಯ್ಸ್ನ ನೀಟಾಗಿ ಕ್ಯಾಪ್ಚರ್ ಮಾಡುತ್ತೆ. ಓಕೆನಾ, ಆ ಒಂದು ಕಾರಣಕ್ಕೆ ಈ ಒಂದು ಫ್ಯಾಂಟಮ್ ಪವರ್ ಬೇಕೇ ಬೇಕಾಗುತ್ತೆ. ನೀವೇನಾದರೂ ಕಂಡೆನ್ಸರ್ ಮೈಕ್ರೋಫೋನ್ನ ತಗೊಂಡಿದ್ದೀರಾ ಅಂತಂದರೆ, ಇವಾಗ ನಾನು ತಗೊಂಡಿರುವಂಥ ಮೈಕ್ರೋಫೋನ್ ರೈಟ್ 800 ಮೈಕ್ರೋಫೋನ್ನ ನೀವೇನಾದ್ರು ತಗೊಂಡಿದ್ರೆ ಈ ಒಂದು ಮೈಕ್ಗೆ ಈ ಒಂದು ಫ್ಯಾಂಟಮ್ ಪವರ್ ಬೇಕೇ ಬೇಕು. ಇಲ್ಲ ಅಂತಂದ್ರೂ ಯೂಸ್ ಮಾಡ್ಬೋದು ಈ ಒಂದು ಮೈಕ್ನ. ಇದು ಬೇಕೇ ಬೇಕು ಅಂತಲ್ಲ, ಈ ಫ್ಯಾಂಟಮ್ ಪವರ್ ಬೇಕೇ ಬೇಕು ಅಂತೇನಿಲ್ಲ. ಸೊ ನೀವು ಇದನ್ನು ಯೂಸ್ ಮಾಡ್ಬೋದು. ಆದರೆ ಇದೇನಂತಾರೆ 50% ಯೂಸ್ ಆಗುತ್ತೆ. ಈ ಒಂದು ವಾಯ್ಸ್ ಏನು ರೆಕಾರ್ಡ್ ಆಗುತ್ತೆ ಜಸ್ಟ್ 50% ಕ್ಲಾರಿಟಿ ಸಿಗುತ್ತೆ ನಿಮಗೆ 100% ಈ ಒಂದು ಮೈಕ್ರೋಫೋನ್ ಯೂಸ್ ಮಾಡಬೇಕು ಅಂತಾರೆ ಇದು ಬೇಕೇ ಬೇಕು. ಓಕೆನಾ, ನಾನು ಕೆಲವು ದಿನಗಳ ಹಿಂದೆ ಇದನ್ನು ಪರ್ಚೇಸ್ ಮಾಡಿರಲಿಲ್ಲ, ಯಾಕೆಂದರೆ ದುಡ್ಡು ಇರಲಿಲ್ಲ. ಆ ಒಂದು ಕಾರಣಕ್ಕೆ ಇದನ್ನು ಪರ್ಚೇಸ್ ಮಾಡಿರಲಿಲ್ಲ. ಜಸ್ಟ್ ಇದೊಂದನ್ನು ಪರ್ಚೇಸ್ ಮಾಡಿದ್ದೆ, ಇದರಲ್ಲಿ ರೆಕಾರ್ಡ್ ಮಾಡ್ತಿದ್ದೆ ಇದಿಲ್ಲದೇ. ಸೊ ಇವಾಗ ದುಡ್ಡಿದೆ, ಆ ಒಂದು ಕಾರಣಕ್ಕೆ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು 100% ನಾನು ಇವಾಗ ಯೂಸ್ ಮಾಡ್ಕೋಬೋದು. ಸೊ ಆ ಥರ. ಸೊ ಒಟ್ಟಿನಲ್ಲಿ ಇದು ನಿಮ್ಮ ಒಂದು ವಾಯ್ಸ್ನ ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ಆ ಒಂದು ಕಾರಣಕ್ಕೆ ಇದು ಬೇಕೇ ಬೇಕು. ಇದ್ರ ಬೆಲೆ ಎಷ್ಟಪ್ಪ ಅಂತ ಹೇಳೋದಾದರೆ, ಮೊದಲು ಹೇಳ್ಬಿಡ್ತೀನಿ ನಿಮ್ಮ ಬೆಲೆನ. 1799 ರೂಪಾಯಿ, 1800 ರೂಪಾಯಿ ಆಗುತ್ತೆ ಈ ಒಂದು ಫ್ಯಾಂಟಮ್ ಪವರ್. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ದುಡ್ಡೇನಾದರೂ ಕಮ್ಮಿ ಇದ್ದರೆ ಇದೇನು ಅವಶ್ಯಕತೆ ಇಲ್ಲ ಕಣ್ರಪ್ಪ. ಜಸ್ಟ್ ಇದೊಂದು ಮೈಕ್ನ ಪರ್ಚೇಸ್ ಮಾಡ್ಕೊಳ್ಳಿ. ಬಟ್ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಬರುತ್ತೆ. ಓಕೆನಾ, ಫುಲ್ಲು ಕ್ಲಾರಿಟಿ ಬರೋಲ್ಲ. ಇದಿದ್ದರೆ ಸೂಪರ್ ಕ್ಲಾರಿಟಿ. ಓಕೆನಾ, ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಇದನ್ನು ಸೈಡ್ಗಿಡೋಣ. ಸೊ ಕನೆಕ್ಷನ್ ಹೇಗೆ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ, ಫಸ್ಟು ಇದರಲ್ಲಿ 48 ವೋಲ್ಟ್ ಪವರ್ನ ಕೊಡುತ್ತೇವೆ ಈ ಒಂದು ಫ್ಯಾಂಟಮ್ ಪವರ್. ಇದರಲ್ಲಿ ಜೊತೆಗೆ ಒಂದು XLR ಕೇಬಲ್ ಫ್ರೀಯಾಗಿ ಸಿಗುತ್ತೆ. ಓಕೆನಾ, ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. XLR ಕೇಬಲ್ ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ಫ್ರೀಯಾಗಿ ಸಿಗುತ್ತೆ. ಜೊತೆಗೆ ಇನ್ನೇನಾದರೂ ಫೀಚರ್ಸ್ ಕೊಟ್ಟಿದ್ದಾರಾ? ಓಕೆ, ಸೊ ಇಲ್ಲಿ 2500 ರೂಪಾಯಿ ಅಂತ ಬರೆದಿದ್ದಾರೆ ಅಮೌಂಟು. ಬಟ್ ಅವರು ಕೊಟ್ಟಿದ್ದು 1799 ರೂಪಾಯಿ. ಹಿಂದೆಗಡೆ ಒಂದಷ್ಟು ಫೀಚರ್ಸ್ ಬರೆದಿದ್ದಾರೆ, ನೋಡ್ಕೊಳ್ಳಿ. ಜೊತೆಗೆ ಕನೆಕ್ಷನ್ ಹೇಗೆ ಮಾಡೋದು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನಾನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಕನೆಕ್ಷನ್ ಮಾಡೋದು ಅಂತ. ಇವಾಗ ಓಪನ್ ಮಾಡೋಣ ಬನ್ನಿ. ಸೊ ಒಂದು ಹೇಳ್ತೀನಿ ಏನಂತಂದರೆ, ಸಿಂಗರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ತುಂಬ ಜನ ಕನ್ನಡದಲ್ಲಿ ಈ ಥರದ್ದು ವೀಡಿಯೋಸ್ಗಳು ಬರ್ತಾ ಇಲ್ಲ. ಸೊ ಒಂದು ಕಾರಣಕ್ಕೆ ಇದರಿಂದ ಉಪಯೋಗ ಆಗ್ಬೋದು ನಮ್ಮ ಕನ್ನಡದವ್ರಿಗೆ. ಓಕೆನಾ, ಸೊ ಶೇರ್ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಹೇಗೆ ಸೆಟಪ್ ಮಾಡೋದು, ಹೇಗೆ ರೆಕಾರ್ಡ್ ಮಾಡೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಓಪನ್ ಮಾಡ್ತಾ ಇದ್ದಾಗೆ ಒಂದು ಯೂಸರ್ ಮ್ಯಾನ್ಯಲ್ ಸಿಗುತ್ತೆ. ಈ ಒಂದು ಫ್ಯಾಂಟಮ್ ಪವರ್ನ ಹೇಗೆ ಯೂಸ್ ಮಾಡೋದು, ಯಾವ ರೀತಿ ಕನೆಕ್ಟ್ ಮಾಡೋದು, ಎಷ್ಟು ವೋಲ್ಟ್ ಕೊಡುತ್ತೆ ಇದು ಅದು ಇದು ಅಂತೆಲ್ಲ ಇದೆ ಕತೆ ಇದರಲ್ಲಿ. ಸದ್ಯಕ್ಕೆ ಇದು ನಾನು ಬೇಡ, ಸೈಡ್ಗೆ ಇಡ್ತಾ ಇದ್ದೀನಿ. ಸೊ ಓಪನ್ ಮಾಡ್ತಾ ಇದ್ದಂಗೆ ನಿಮಗೆ ಒಂದು XLR ಕೇಬಲ್ ಫ್ರೀಯಾಗಿ ಸಿಗುತ್ತೆ. ಅವ್ರ ಮೇಲ್ಗಡೆ ಕೊಟ್ಟಿದ್ದಾರಲ್ಲ ಆ ಒಂದು ಕೇಬಲ್ ಫ್ರೀಯಾಗಿ ಸಿಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ವೆಯ್ಟ್. ಸೊ ಇದು ಫೀಮೇಲ್ ಶಾರ್ಟು, ಸೊ ಇದು ಮೇಲ್ ಶಾರ್ಟು. ಇದನ್ನು ಹೇಗೆ ಕನೆಕ್ಷನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಈ ಒಂದು ವೈರ್ನ ನಾನು ಸೈಡಲ್ಲಿ ಇಡ್ತಾ ಇದ್ದೀನಿ. ಓಕೆನಾ, ಸೊ ಇದು ಸೈಡಲ್ಲಿ ಇಟ್ಟಿದ್ದೀನಿ. ಓಕೆ, ಸೊ ಇವಾಗ ನೆಕ್ಸ್ಟು ಒಂದು ಬಾಕ್ಸ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಅವರು ಏನು ಕೊಟ್ಟಿರ್ತಾರೆ ಅಂತಂದರೆ ಅಡಾಪ್ಟರ್ನ ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದರೆ ಈ ಒಂದು ಫ್ಯಾಂಟಮ್ ಪವರ್ಗೆ ಪವರ್ ಬೇಕಲ್ಲ, ಸೊ ಒಂದು ಕಣ್ಣು ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ, AC to DC ಅಡಾಪ್ಟರ್ ಕೊಟ್ಟಿದ್ದಾರೆ. ಸೊ ಪಿನ್ ಈ ಥರ ಇದೆ. ಓಕೆ, ಸದ್ಯಕ್ಕೆ ಇದನ್ನು ಕೂಡ ಸೈಡಲ್ಲಿ ಇಡ್ತಾ ಇದ್ದೀನಿ. ಸೊ ಇವಾಗ ಫ್ಯಾಂಟಮ್ ಪವರ್ನ ತೆಗೆಯೋಣ. ಸೊ ತುಂಬ ಲೈಟ್ ವೆಯ್ಟ್ ಆಗಿದೆ, ಏನು ತುಂಬ ವೆಯ್ಟ್ ಏನಿಲ್ಲ, ಆರಾಮಾಗಿದೆ. ಒಂದು ಗ್ಲಾಸಷ್ಟು ತೂಕ ಇದೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದಷ್ಟು ನೋಡ್ಬೋದು ನೀವು. ಫ್ರಂಟಲ್ಲೇ ನಿಮಗೆ ಒಂದು ಪವರ್ ಬಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಆನ್ ಆಫ್ ಮಾಡ್ಬೋದು ನೀವು. ಸೊ ಆನು ಆಫು. ಓಕೆನಾ, ಸೊ ನೆಕ್ಸ್ಟು ಹಿಂದೆಗಡೆ ಒಂದು ಇನ್ಪುಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಔಟ್ಪುಟ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಇಲ್ಲಿ ಒಂದು AC ವೋಲ್ಟ್ನ ಕೊಟ್ಟಿದ್ದಾರೆ. ಇದು ಹೇಗೆ ಕನೆಕ್ಷನ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಗೈಸ್, ಇವಾಗ ನಾನು ಈ ಒಂದು ಫ್ಯಾಂಟಮ್ ಪವರ್ನ ಹೇಗೆ ಕನೆಕ್ಷನ್ ಮಾಡೋದು ಅಂತ ನೀಟಾಗಿ ತಿಳಿಸ್ಕೊಡ್ತೀನಿ. ನೀಟಾಗಿ ನೋಡ್ಕೊಳ್ಳಿ.
ಫಸ್ಟ್ ಈ ಒಂದು ಅಡಾಪ್ಟರ್ನ ತಗೊಳ್ಳಿ, ಓಕೆನಾ. ಅಡಾಪ್ಟರ್ನ ತಗೊಂಡು ಸೊ ವೈರ್ ಇರುತ್ತಲ್ಲ, ಈ ಒಂದು ಅಡಾಪ್ಟರ್ ವೈರು, ಇದನ್ನು ನೀವು ಈ ಫ್ಯಾಂಟಮ್ ಪವರ್ನ ಎತ್ಕೊಂಡು ಇಲ್ಲಿ AC ಅಂತ ಕೊಟ್ಟಿರ್ತಾರಲ್ಲ ಇದಕ್ಕೆ ನೀವು ಕನೆಕ್ಷನ್ನ ಕೊಡಬೇಕು, ಓಕೆನಾ. ಒಂದು ಕನೆಕ್ಷನ್ ಆಯಿತು, ಇನ್ನು 2 ಕನೆಕ್ಷನ್ ಇದೆ, ಓಕೆನಾ. ಈ 2 ಕನೆಕ್ಷನ್ ಹೆಂಗೆ ಕೊಡೋದು ಅಂತ ಹೇಳ್ತೀನಿ. ಇದನ್ನು ನಾನು ಕರೆಂಟ್ಗೆ ಹಾಕ್ಬಿಡ್ತೀನಿ ಇವಾಗಲೇ, ಸ್ವಿಚ್ ಆನ್ ಮಾಡಲ್ಲ, ಇವಾಗಲೇ ಕರೆಂಟ್ಗೆ ಹಾಕ್ತೀನಿ, ಓಕೆನಾ. ಸೊ ಇವಾಗ ಒಂದು ಕನೆಕ್ಷನ್ ಆಗಿದೆ, ಇನ್ನು 2 ಕನೆಕ್ಷನ್ ಇದೆ, ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಮೊದಲು ನೀವೇನು ಮಾಡಬೇಕು ಅಂತಂದರೆ ಈ ಒಂದು ಫ್ಯಾಂಟಮ್ ಪವರ್ ಜೊತೆ ಒಂದು XLR ಕೇಬಲ್ ಫ್ರೀಯಾಗಿ ಕೊಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ, ಇದು ಫ್ರೀಯಾಗಿ ಕೊಟ್ಟಿರುವಂಥ XLR ಕೇಬಲು. ಸೊ ಇದನ್ನು ನೀವು ಕನೆಕ್ಷನ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನೀವು 2 ಥರ ಇರುತ್ತೆ ಸಾಲ್ಟು. ಸೊ ಇದು ಮೇಲ್ ಸಾಲ್ಟು, ಇದು ಫೀಮೇಲ್ ಸಾಲ್ಟು. ನೀವು ಮೇಲ್ ಸಾಲ್ಟ್ನ ಬಿಟ್ಬಿಟ್ಟು ಫೀಮೇಲ್ ಸಾಲ್ಟ್ನ ಎತ್ಕೊಂಡು ಸೊ ಈ ಒಂದು ಫ್ಯಾಂಟಮ್ ಪವರ್ ಇನ್ಪುಟ್ ಅಂತಿದೆಯಲ್ಲ ಇಲ್ಲೂ ಕೊಡಬೇಕು. ಸೊ ನೀಟಾಗಿ ಪಿನ್ ನೋಡ್ಕೊಳ್ಳಿ, ಪಿನ್ ನೋಡಿಕೊಂಡು ನೀಟಾಗಿ ಪುಷ್ ಮಾಡಿ ಒಳಗಡೆ ಹೋಗುತ್ತೆ, ಓಕೆ. ಕನೆಕ್ಷನ್ ಆಯಿತು, ಇನ್ಪುಟ್ಗೆ ಕನೆಕ್ಷನ್ನ ಕೊಟ್ಟಾಯಿತು. ಸೊ ಇವಾಗ ಇನ್ನೊಂದು ಮೇಲ್ ಶಾರ್ಟ್ ಇರುತ್ತಲ್ಲ, ಸೊ ಈ ಒಂದು ಶಾರ್ಟ್ನ ನೀವು ಮೈಕ್ಗೆ ಕೊಡಬೇಕು, ಓಕೆನಾ. ಮೈಕ್ಗೆ ಕರೆಕ್ಟಾಗಿ ನೀವು ಇದರಲ್ಲಿ ಪಿನ್ ನೋಡಿಕೊಂಡು ಸೊ ಜಸ್ಟ್ ಪುಷ್ ಮಾಡಿ, ಓಕೆನಾ. ಕನೆಕ್ಷನ್ ಆಯಿತು. ಸೊ ಮೈಕ್ದು ಕನೆಕ್ಷನ್ ಆಯಿತು, ಇನ್ಪುಟ್ಟಿಂದ ಮೈಕ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇದನ್ನು ಮುಗೀತು. ಇನ್ನೊಂದು ಔಟ್ಪುಟ್ ಅಂತಿದೆ. ಈಗ ಔಟ್ಪುಟ್ ಹೆಂಗೆ ಕನೆಕ್ಷನ್ ಕೊಡೋದು ಅಂತಂದರೆ ಈ ಒಂದು ಮೈಕ್ನ ಪರ್ಚೇಸ್ ಮಾಡಿದಾಗ ಒಂದು XLR ಕೇಬಲ್ ಕೊಡ್ತಾರೆ, ಈ ಒಂದು ಮೈಕ್ಗೆ ಅಂತ ಒಂದು XLR ಕೇಬಲ್ನ ಕೊಡ್ತಾರೆ. ಸೊ ಈ ಒಂದು ಮೈಕ್ನ ರಿವ್ಯೂ ನೋಡಬೇಕು ಅಂತಾರೆ, ಅನ್ಬಾಕ್ಸಿಂಗ್ ನೋಡಬೇಕು ಅಂತಾರೆ, ಐ ಕಾರ್ಡ್ ಹಾಕ್ತೀನಿ ಮೇಲ್ಗಡೆ ನೋಡ್ಕೊಳ್ಳಿ, ಓಕೆನಾ. ಸೊ ಈ ಮೈಕು ಕೊಟ್ಟಿರುವಂಥ XLR ಕೇಬಲ್ನ ನೀವೇನು ಮಾಡಬೇಕು ಅಂತಾರೆ ತಗೊಂಡು, ಸೊ ಇದು ಪಿನ್ ಯಾವ ಥರ ಇರುತ್ತೆ ಅಂತಂದರೆ ಒಂದು ಈ ಥರ ಪಿನ್ ಇರುತ್ತೆ, ಒಂದು ಈ ಥರದ ಪಿನ್ ಇರುತ್ತೆ, ಒಂದು ಮೇಲ್ ಸಾಟು, ಇನ್ನೊಂದು ಮಾಮೂಲಿ ಈ ಥರದ್ದು. ಸೊ ಇದನ್ನು ನೀವು ಸೈಡ್ಗೆ ಇಟ್ಬಿಟ್ಟು ಆ ಪಿನ್ನನ್ನು ಇದನ್ನು ತಗೊಂಡು ಔಟ್ಪುಟ್ಗೆ ಕೊಡಬೇಕು, ಓಕೆನಾ. ಔಟ್ಪುಟ್ಗೆ ಇವಾಗ ನಾನು ಕೊಡ್ತೀನಿ, ಓಕೆ. ಔಟ್ಪುಟ್ಗೆ ಇವಾಗ ನಾನು ಕೊಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ಔಟ್ಪುಟ್ಟಿಂದ ಸೊ ಇಲ್ಲಿದೆ ಪಿನ್, ಓಕೆನಾ. ಸೊ ಇವಾಗ ನೀಟಾಗಿ ಕನೆಕ್ಷನ್ ಆಗಿದೆ, ಓಕೆ ಗೈಸ್. ಇವಾಗ ಎಲ್ಲ ಕನೆಕ್ಷನ್ ಕೊಟ್ಟಾಗಿದೆ. ಫ್ಯಾಂಟಮ್ ಪವರಿಂದ, ಇನ್ಪುಟ್ಟಿಂದ ಮೈಕು, ಔಟ್ಪುಟ್ಟಿಂದ ಮಾಮೂಲಿ ಫ್ರೀಯಾಗಿದೆ ಆ ಒಂದು ಇದು ಪಿನ್ನು. ಸೊ ಇವಾಗ ಇದನ್ನ ಹೇಗೆ ಕನೆಕ್ಷನ್ ಮಾಡೋದು ಅಂತ ಹೇಳ್ತೀನಿ. ಸೊ ನೀವು ಈ ಒಂದು ಮೈಕ್ನ ಪರ್ಚೇಸ್ ಮಾಡಿದಾಗಲೇ ಈ ಒಂದು ಸೌಂಡ್ ಕಾರ್ಡ್ನ ನೀವು ಕೊಟ್ಟಿರ್ತಾರೆ, ಓಕೆನಾ. ಈ ಒಂದು ಸೌಂಡ್ ಕಾರ್ಡ್ನ ಉಪಯೋಗಿಸ್ಕೊಂಡು ನೀವು ಈ ಒಂದು ಪಿನ್ನಿಗೆ ನೀವು ಹಾಕೋಬೋದು. ಇಲ್ಲಿ ಯಾವ ಪಿನ್ನಿಗೆ ಹಾಕಬೇಕು ಅಂತಂದರೆ ಇಲ್ಲಿ ಒಂದು ಮೈಕ್ ಥರ ಚಿತ್ರ ಇರುತ್ತೆ. ಸೊ ಈ ಮೈಕ್ ಥರ ಚಿತ್ರ ಇದೆಯಲ್ಲ ಯೆಲ್ಲೋ ಕಲರ್ದು, ಇದಕ್ಕೆ ನೀವು ಪಿನ್ ಹಾಕಬೇಕಾಗುತ್ತೆ. ಇದನ್ನು ನೀವು ಲ್ಯಾಪ್ಟಾಪಲ್ಲಿ ಇಲ್ಲಿ ಕನೆಕ್ಷನ್ನ ಕೊಡಬೇಕು, ಓಕೆನಾ. ಇಲ್ಲಿ ಕನೆಕ್ಟ್ ಮಾಡಬೇಕು ನೀವು ಲ್ಯಾಪ್ಟಾಪಲ್ಲಿ, ಓಕೆನಾ. ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿಲ್ಲ, ಈ ಒಂದು ಸೌಂಡ್ ಕಾರ್ಡ್ನ ಯೂಸ್ ಮಾಡ್ತಾಯಿಲ್ಲ. ಏನಕ್ಕೆ ಅಂತಂದರೆ ಈ ಕ್ವಾಲಿಟಿ ನನಗೆ ಇಷ್ಟ ಆಗಲಿಲ್ಲ. ಸೊ ಸಪ್ರೇಟಾಗಿ ಪರ್ಚೇಸ್ ಮಾಡಿದೆ. ಯಾವುದನ್ನು ಪರ್ಚೇಸ್ ಮಾಡಿದ್ದೀನಿ ಅಂತಂದರೆ ಇದನ್ನು. ಸೊ ಇದೊಂದು ಸ್ವಲ್ಪ 200-300 ರೂಪಾಯಿ ಆಗುತ್ತೆ. ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲ ಅಂತಂದರೆ ಇದನ್ನು ಯೂಸ್ ಮಾಡ್ತೀನಿ ಅಂತಂದರೆ ಇದಕ್ಕೆ ಹಾಕೊಂಡು ನೀವು ಯೂಸ್ ಮಾಡ್ಬೋದು. ಸದ್ಯಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಮೈಕ್ ಥರ ಚಿತ್ರ ಇದೆಯಲ್ಲ ಅಲ್ಲಿಗೆ ಹಾಕ್ತೀನಿ ಇವಾಗ ಪಿನ್ನ. ಸೊ ಸೇಮ್ 2 ಸೌಂಡ್ ಕಾರ್ಡ್ ಒಂದೇ, ಆದರೆ ಇದು ಒಂದು ಸ್ವಲ್ಪ ಕ್ವಾಲಿಟಿ ತುಂಬ ಚೆನ್ನಾಗಿ ಕೊಡುತ್ತೆ. ಇದನ್ನು ನಾನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ತೀನಿ, ಓಕೆನಾ. ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇಷ್ಟ ಆಗಿದೆ. ಆ ಸೌಂಡ್ ಕಾರ್ಡ್ನ ನೀವು ಪರ್ಚೇಸ್ ಮಾಡಬೇಕು ಅಂತಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಈ ಫ್ಯಾಂಟಮ್ ಪವರ್ ಲಿಂಕ್ ಕೂಡ ಹಾಕಿರ್ತೀನಿ, ಈ ಮೈಕ್ ಲಿಂಕ್ ಕೂಡ ಹಾಕಿರ್ತೀನಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ಏನು ಮಾಡಬೇಕು ಅಂತಾರೆ ಇದನ್ನು ತಿರುಗಿಸ್ಕೊಂಡು ಇವಾಗ ನಾನು ಅಡಾಪ್ಟರಲ್ಲಿದೆ, ಅಡಾಪ್ಟರಲ್ಲಿ ಹಾಕಿದ್ದೀನಿ. ಸೊ ಇವಾಗ ಸ್ವಿಚ್ ಆನ್ ಮಾಡ್ತೀನಿ, ಓಕೆನಾ. ಜಸ್ಟ್ ಸ್ವಿಚ್ ಆನ್ ಮಾಡ್ತೀನಿ. ಸೊ ನಿಮಗೆ ಕರೆಂಟ್ ಬೇಕು, ಓಕೆನಾ. ಕರೆಂಟ್ ಇದ್ದರೆ ಮಾತ್ರ ನೀವು ಫ್ಯಾಂಟಮ್ ಪವರ್ನ ಯೂಸ್ ಮಾಡೋದಕ್ಕೆ ಸಾಧ್ಯ. ಈಗ ಸ್ವಿಚ್ ಆನ್ ಮಾಡ್ತೀನಿ, ಸ್ವಿಚ್ ಆನ್ ಮಾಡಿದ್ದೀನಿ ಇವಾಗ. ಸೊ ಇವಾಗ ಏನು ಅಂತಾರೆ ಜಸ್ಟ್ ಈ ಒಂದು ಆನ್ ಆಫ್ ಅಂತಿದೆಯಲ್ಲ, ಸೊ ಜಸ್ಟ್ ಆನ್ ಮಾಡಿ ಪವರ್ ಬಂತು. ಇವಾಗ ನೀವು ಈ ಒಂದು ಮೈಕ್ರೋಫೋನ್ನ ನೀವು ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು. ಇವಾಗ ಏನು ಮಾತಾಡ್ತೀರಾ ಫುಲ್ಲು ಕ್ಲಿಯರಾಗಿ ಕ್ಯಾಪ್ಚರ್ ಆಗುತ್ತೆ, ಓಕೆನಾ, ಈ ಒಂದು ಫ್ಯಾಂಟಮ್ ಪವರಿಂದ. ಸೊ ನೀವೇನೋ ರೆಕಾರ್ಡ್ ಮಾಡೋದಿದ್ರು ಈ ಫ್ಯಾಂಟಮ್ ಪವರ್ನ ಆನ್ ಮಾಡ್ಕೊಂಡು ರೆಕಾರ್ಡ್ ಮಾಡಬೇಕು, ಓಕೆನಾ. ಸೊ ಗೈಸ್ ಇವಾಗ ಇಷ್ಟೇ ಪ್ರೊಸೆಸ್ಸು. ನೀವು ಈ ಥರ ಕನೆಕ್ಟ್ ಮಾಡಿಬಿಟ್ಟು ಈ ಒಂದು ಮೈಕ್ರೋಫೋನ್ನ ನೀವು ಯೂಸ್ ಮಾಡ್ಬೋದು. ಸೊ ಈ ಥರ ನೀವು ಕನೆಕ್ಷನ್ನ ಮಾಡ್ಕೋಬೋದು ಅಂತ ಹೇಳ್ತಾ, ಸೊ ಈ ಒಂದು ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ಈ ಸಿಂಗರ್ಸ್ಗಳಿದ್ದರೆ ಅವ್ರಿಗೆ ಒಂದು ಸ್ವಲ್ಪ ವೀಡಿಯೋನ ಶೇರ್ ಮಾಡಿ, ಸ್ವಲ್ಪ ಉಪಯೋಗ ಆಗ್ಬೋದೇನೋ ನನಗೆ ಗೊತ್ತಿಲ್ಲ. ಸೊ ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಕಡ್ರಪ್ಪ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ. Through the highways till my shadow turns to sun rays, and on